ನಮಸ್ಕಾರ ವೀಕ್ಷಕರೇ. ವಿಶ್ವ ಇತಿಹಾಸದಲ್ಲೇ ಅತಿ ದೊಡ್ಡ ಟೆರರ್ ಆಪರೇಷನ್ಗೆ ಇಸ್ರೇಲ್ ಸಾಕ್ಷಿಯಾಗ್ತಾ ಇದೆ. ಕೂತ ಜಾಗದಲ್ಲೇ ಅಲ್ಲೆಲ್ಲೋ ಇದ್ದ ರಾಕ್ಷಸರ ಎದೆ ನಡುಗಿಸಿದೆ ಬೆಂಜಮಿನ್ ನೆತನ್ಯಾಹು ನೇತೃತ್ವದ ಪಡೆಗಳು. ಸದ್ಯ ಯಾವ ಮಾಧ್ಯಮ ಅಥವಾ ನ್ಯೂಸ್ ವೆಬ್ಸೈಟ್ ತೆಗೆದರೂ ಅಲ್ಲಿ ಹೈಲೈಟ್ ಆಗ್ತಾ ಇರೋದೇ ಪೇಜರ್ ಸ್ಫೋಟದಿಂದ ಹೆಜ್ಬುಲ್ಲಾ ಉಗ್ರರ ಹತ್ಯೆ ಅನ್ನೋದು, ನೂರಾರು ಉಗ್ರರಿಗೆ ಗಾಯ ಅನ್ನೋದು. ಯಾವ್ದ್ಯಾವುದೋ ದೇಶದಲ್ಲಿ ಏನೇನೋ ಕೆಟ್ಟ ಕೆಲಸ ಮಾಡಬೇಕು ಅಂತಿದ್ದವರಿಗೆಲ್ಲ ಒಂದು ಕ್ಷಣ ಇದನ್ನ ನೋಡಿ ಎದೆ ಜಲ್ಲಂದಿದೆ. ತಾವೇ ಬುದ್ಧಿವಂತರು, ಟೆಕ್ನಾಲಜಿ ಬಳಸಿ ಯಾರಿಗೂ ಗೊತ್ತಾಗದ ಹಾಗೆ ಆಪರೇಷನ್ ಮಾಡ್ತೀವಿ ಅಂತೆಲ್ಲ ಅನ್ಕೊಂಡಿದ್ರು. ಆದ್ರೀಗ ಇಸ್ರೇಲ್ ಕೊಟ್ಟಿರೋ ಮಾಸ್ಟರ್ ಸ್ಟ್ರೋಕ್ಗೆ ಉಗ್ರರು ಪಾತರುಗುಟ್ಟಿದ್ದಾರೆ. ಉಗ್ರರ ಸಾವು ಕೆಲವರನ್ನ ತುಂಬಾನೇ ಬಾಧಿಸ್ತಾ ಇದೆ. ಅಯ್ಯೋ ಪಾಪ ಅಂತಿದ್ದಾರೆ. ಆದ್ರೆ ಈ ಆಪರೇಷನ್ಗೂ ಮುಂಚೆ ಹೆಜ್ಬುಲ್ಲಾ ಉಗ್ರರು ಇಸ್ರೇಲ್ಗೆ ಏನು ಮಾಡಿದ್ರು ಅಂತ ಗೊತ್ತಾದ್ರೆ ರಕ್ತ ಕುದಿಯುತ್ತೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಇಂಥದ್ದೊಂದು ರೋಮಾಂಚನಕಾರಿ ಆಪರೇಷನ್ ಅನ್ನ ಸಿನಿಮಾದಲ್ಲಿ ನೋಡಿರ್ತೀರಾ, ಆದ್ರೆ ರಿಯಲ್ ಲೈಫ್ ನಲ್ಲಿ ಆಗಿದೆ ಅಂದ್ರೆ ನಂಬೋಕೆ ಆಶ್ಚರ್ಯ ಆಗುತ್ತೆ. ಆದ್ರೂ ಇದು ಸತ್ಯ. ವಿಷಯ ಏನು ಅನ್ನೋದನ್ನ ಮೊದಲು ಒನ್ ಲೈನ್ ನಲ್ಲಿ ಹೇಳ್ಬಿಟ್ಟು ನಂತರ ಈ ಆಪರೇಷನ್ ಹೇಗೆ ನಡೀತು ಅನ್ನೋದನ್ನ ವಿವರವಾಗಿ ಹೇಳ್ತೀನಿ. ಉಗ್ರ ಕೃತ್ಯ ನಡೆಸೋದಕ್ಕೆ ಸಂಪರ್ಕಕ್ಕಾಗಿ ಹೆಜ್ಬುಲ್ಲಾ ಉಗ್ರರು ಪೇಜರ್ಗಳನ್ನ ಬಳಸ್ತಾ ಇದ್ರು. ಆ ಪೇಜರ್ಗಳು ಬ್ಲಾಸ್ಟ್ ಆಗಿ ಸಾಕಷ್ಟು ಉಗ್ರರು ಸತ್ತಿದ್ದಾರೆ. ನೂರಾರು ಉಗ್ರರ ಸ್ಥಿತಿ ಗಂಭೀರ ಆಗಿದೆ. ಸಾವಿರಾರು ಉಗ್ರರಿಗೆ ಗಾಯಗಳಾಗಿವೆ. ಇದನ್ನ ಮಾಡಿಸಿದ್ದು ಇಸ್ರೇಲ್ ಅನ್ನೋದು ವಿಚಾರ. ಆದ್ರೆ ಇದನ್ನ ಕೆದಕುತ್ತಾ ಹೋದಾಗ್ಲೇ ಗೊತ್ತಾಗೋದು ಈ ಆಪರೇಷನ್ನ ಅಚ್ಚರಿಗಳು. ಒಂದೇ ಒಂದು ಬುಲೆಟ್ ಸಿಡಿದಿಲ್ಲ, ಒಬ್ಬ ನಾಗರಿಕನಿಗೆ ಗಾಯ ಆಗಿಲ್ಲ. ಆದ್ರೂ ಬ್ಲಾಸ್ಟ್ ಆಗಿದ್ದು ಉಗ್ರ ಶಿಖಾಮಣಿಗಳ ಬುಡ ಗಡಗಡ ನಡುಗಿ ಹೋಗಿದೆ. ನಿಮಗೆ ಗೊತ್ತಿರೋ ಹಾಗೆ ಇಸ್ರೇಲ್ ಸುತ್ತ ಇರೋ ಎಲ್ಲಾ ರಾಷ್ಟ್ರಗಳು ಇಸ್ರೇಲ್ ಅನ್ನ ಟಾರ್ಗೆಟ್ ಮಾಡ್ತಾನೆ ಇರುತ್ತವೆ ಅನ್ನೋದು. ಈ ಪೈಕಿ ಲೆಬನಾನ್ ಹಾಗೂ ಸಿರಿಯಾದಲ್ಲಿ ಬೀಡು ಬಿಟ್ಟಿರೋ ಹೆಜ್ಬುಲ್ಲಾ ಉಗ್ರರು ಇಸ್ರೇಲ್ ಅನ್ನ ಟಾರ್ಗೆಟ್ ಮಾಡ್ತಾ ಇದ್ರು. ಹೆಜ್ಬುಲ್ಲಾ ನಾಯಕ ಹಸನ್ ನಸರಲ್ಲಾ ಈ ಹಿಂದೆ ಗುಂಪಿನ ಸದಸ್ಯರಿಗೆ ಸೆಲ್ ಫೋನ್ಗಳನ್ನ ಕೊಂಡೊಯ್ಯದಂತೆ ಎಚ್ಚರಿಕೆಯನ್ನ ನೀಡಿರ್ತಾನೆ. ಪುಟ್ಟ ರಾಷ್ಟ್ರ ಆದ್ರೂ ಇಸ್ರೇಲ್ ಟೆಕ್ನಾಲಜಿಯಲ್ಲಿ ಸಿಕ್ಕಾಪಟ್ಟೆ ಮುಂದಿರೋದ್ರಿಂದ ಮೊಬೈಲ್ ಬಳಸಿದ್ರೆ ಇಸ್ರೇಲ್ ತಮ್ಮ ಚಲನವಲನಗಳನ್ನ ಪತ್ತೆ ಹಚ್ಚುತ್ತೆ ಅನ್ನೋ ಭಯ ಕಾಡಿರುತ್ತೆ. ಇದರಿಂದ ಉದ್ದೇಶಿತ ಸ್ಟ್ರೈಕ್ ಗಳನ್ನ ನಡೆಸೋದಕ್ಕೆ ಅವುಗಳನ್ನ ಬಳಸಬಹುದು ಅಂತ ನಸರಲ್ಲಾ ಎಚ್ಚರಿಕೆ ಕೊಟ್ಟಿರ್ತಾನೆ. ಹಾಗಿದ್ರೆ ಸಂಪರ್ಕ ಮಾಡೋದು ಹೇಗೆ ಅಂತ ಯೋಚಿಸಿದಾಗ ಸಿಕ್ಕಿದೆ ಈ ಪೇಜರ್ ಐಡಿಯಾ. ಪೇಜರ್ ಅನ್ನೋದು ಮೊಬೈಲ್ಗೂ ಮುಂಚೆ ಬಳಸ್ತಾ ಇದ್ದ ಡಿವೈಸ್. 20ನೇ ಶತಮಾನದಲ್ಲಿ ಇದಕ್ಕೆ ಭಾರಿ ಡಿಮ್ಯಾಂಡ್ ಇರುತ್ತೆ. ಇದರಲ್ಲಿ ಟೆಕ್ಸ್ಟ್ ಮೆಸೇಜ್ ಹಾಗೂ ಆಡಿಯೋ ಮೆಸೇಜ್ ಗಳನ್ನ ಕಳಿಸೋ ಫೆಸಿಲಿಟಿ ಇರುತ್ತೆ. ಆದ್ರಿಂದ ಉಗ್ರ ಕೆಲಸಕ್ಕೆ ಇದೇ ಬೆಸ್ಟ್ ಅಂತ ಹೆಜ್ಬುಲ್ಲಾ ಉಗ್ರರು ಡಿಸೈಡ್ ಆಗ್ತಾರೆ. ಇಂಥದೊಂದು ಪ್ಲಾನ್ ಮಾಡಿ ನಾವೇ ಬುದ್ಧಿವಂತರು ಅಂತ ಹೆಜ್ಬುಲ್ಲಾ ಅಂದ್ಕೊಂಡಿರ್ತಾರೆ. ಆದ್ರೆ ವಿಶ್ವದಲ್ಲೇ ಮೋಸ್ಟ್ ಡೇಂಜರಸ್ ಅಂಡ್ ಪವರ್ಫುಲ್ ಇಂಟೆಲಿಜೆನ್ಸ್ ಹೊಂದಿರೋ ಇಸ್ರೇಲ್ಗೆ ಈ ವಿಚಾರ ಗೊತ್ತಾಗುತ್ತೆ. ಹೆಜ್ಬುಲ್ಲಾ ಉಗ್ರರಿಗೆ ಯಾರ ಕಡೆಯಿಂದ ಪೇಜರ್ಗಳು ಸಪ್ಲೈ ಆಗ್ತಾ ಇದೆ ಅನ್ನೋದನ್ನ ಮೊದಲೇ ತಿಳ್ಕೊಳ್ತಾರೆ. ತೈವಾನ್ ನಿಂದ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ನೇರವಾಗಿ ಹಾಗೂ ರಹಸ್ಯವಾಗಿ ಅವರನ್ನ ಸಂಪರ್ಕಿಸ್ತಾರೆ. ಹೆಜ್ಬುಲ್ಲಾ ಉಗ್ರರಿಗೆ ಸಪ್ಲೈ ಆಗೋ ಪ್ರತಿ ಪೇಜರ್ಗಳಲ್ಲಿ 2 ಔನ್ಸ್ನಷ್ಟು ಸ್ಫೋಟಕ ವಸ್ತುವನ್ನ ತುಂಬಿರ್ತಾರೆ ಮತ್ತು ಇದನ್ನ ರಿಮೋಟ್ ಕಂಟ್ರೋಲ್ ಮೂಲಕ ಆಪರೇಟ್ ಮಾಡಬಹುದು ಅನ್ನೋದನ್ನ ಖಚಿತಪಡಿಸಿಕೊಂಡಿರ್ತಾರೆ. ಈ ಪೇಜರ್ಗಳು ಹೆಜ್ಬುಲ್ಲಾಗೆ ಸಪ್ಲೈ ಆಗಿರೋದನ್ನ ಕೂಡ ಇಸ್ರೇಲ್ ಖಚಿತಪಡಿಸಿಕೊಂಡಿರುತ್ತೆ. ಅದಾದ ಬಳಿಕ ಯಾವಾಗ ಹೇಗೆ ಈ ಆಪರೇಷನ್ ಮಾಡಬೇಕು ಅನ್ನೋದನ್ನ ನೀಟಾಗಿ ಪ್ಲಾನ್ ಮಾಡಿಕೊಳ್ಳಲಾಗುತ್ತೆ. ನಿನ್ನೆ ಆ ಪ್ಲಾನ್ ಎಕ್ಸಿಕ್ಯೂಟ್ ಮಾಡ್ತಿದ್ದ ಹಾಗೆ ಇಂದು ಅದು ಜಗತ್ತಿಗೆ ಹೆಡ್ಲೈನ್ ಆಗ್ತಾ ಇದೆ. ಇನ್ನು ಈ ಆಪರೇಷನ್ ನಡೆದಿದ್ದು ಹೇಗೆ ಅಂತ ನೋಡ್ತಾ ಹೋದ್ರೆ ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಬಯಲಾಗುತ್ತೆ. ಅಂತಾರಾಷ್ಟ್ರೀಯ ಮಾಧ್ಯಮಗಳ ಮಾಹಿತಿ ಪ್ರಕಾರ ಸುಮಾರು 4 ರಿಂದ 5 ಸಾವಿರ ಉಗ್ರರನ್ನ ಟಾರ್ಗೆಟ್ ಮಾಡಿ ಈ ಆಪರೇಷನ್ ಅನ್ನ ನಡೆಸಲಾಗಿದೆ. ನಿನ್ನೆ ಮಧ್ಯಾಹ್ನ 3:30 ಸುಮಾರಿಗೆ ಹೆಜ್ಬುಲ್ಲಾ ಉಗ್ರರಿಗೆ ಏಕಕಾಲಕ್ಕೆ ಒಂದು ಮೆಸೇಜ್ ಬರುತ್ತೆ. ಈ ಹೊತ್ತಲ್ಲಿ ಸಾಕಷ್ಟು ಉಗ್ರರು ಆ ಮೆಸೇಜ್ ಅನ್ನ ನೋಡೋದಕ್ಕೆ ಮುಂದಾಗಿದ್ದಾರೆ. ಆದ್ರೆ ಆಡಿಯೋ ಮೆಸೇಜ್ ನಲ್ಲಿ ಇದ್ದಕ್ಕಿದ್ದ ಹಾಗೆ ಸೈಲೆನ್ಸ್ ಆಗಿದ್ರಿಂದ ಕೆಲವರು ಅದನ್ನ ಮೇಲಕ್ಕೆ ಎತ್ತಿ ಮುಖದ ಬಳಿ, ಕೆಲವರು ಕಿವಿ ಬಳಿ ಇಟ್ಕೊಂಡಿದ್ದಾರೆ. ಆಗ ಸ್ಫೋಟ ಆಗಿದೆ. ರಿಮೋಟ್ ಕಂಟ್ರೋಲ್ ಮೂಲಕ ಬ್ಯಾಟರಿಯನ್ನ ಹೀಟ್ ಮಾಡಲಾಗಿದೆ. ಈ ಹೀಟ್ ನಿಂದ ಸ್ಫೋಟಕ ವಸ್ತು ಸಿಡಿದಿದೆ. ಸದ್ಯದ ಮಾಹಿತಿ ಪ್ರಕಾರ ಈ ಆಪರೇಷನ್ ನಲ್ಲಿ ಸುಮಾರು 9 ಉಗ್ರರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಸುಮಾರು 3,000 ಉಗ್ರರಿಗೆ ಗಾಯಗಳಾಗಿವೆ. ಈ ಪೈಕಿ ಸುಮಾರು 550 ಉಗ್ರರ ಕಂಡೀಷನ್ ಸಿವಿಯರ್ ಆಗಿದ್ದು ಸಾವಿನ ಸಂಖ್ಯೆ ಏರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನೂರಾರು ಹ್ಯಾಂಡ್ ಹೆಲ್ಡ್ ಪೇಜರ್ಗಳು ಲೆಬನಾನ್ನಾದ್ಯಂತ ಮತ್ತು ಸಿರಿಯಾದ ಕೆಲವು ಭಾಗಗಳಲ್ಲಿ ಏಕಕಾಲಕ್ಕೆ ಸ್ಫೋಟಗೊಂಡಿವೆ. ಅನಾಮಧೇಯತೆಯ ಷರತ್ತು ವಿಧಿಸಿ ಈ ಕುರಿತು ಮಾತನಾಡಿದ ಹೆಜ್ಬುಲ್ಲಾ ಅಧಿಕಾರಿಯೊಬ್ಬ ಅಸೋಸಿಯೇಟೆಡ್ ಪ್ರೆಸ್ಗೆ ಒಂದು ಹೇಳಿಕೆ ನೀಡಿದ್ದು, ಗುಂಪಿನ ಸದಸ್ಯರು ಸೇರಿದಂತೆ ಹಲವಾರು ನೂರಾರು ಜನರು ತಮ್ಮ ಹ್ಯಾಂಡ್ ಹೆಲ್ಡ್ ಪೇಜರ್ಗಳು ಸ್ಫೋಟಗೊಂಡ ಪರಿಣಾಮ ವಿವಿಧ ಭಾಗಗಳಲ್ಲಿ ಗಾಯಗೊಂಡಿದ್ದಾರೆ. ಸಿರಿಯಾ, ಲೆಬನಾನ್ನಲ್ಲೂ ಪೇಜರ್ಗಳು ಸ್ಫೋಟಗೊಂಡಿದೆ, ಉಗ್ರಗಾಮಿಗಳು ಗಾಯಗೊಂಡಿದ್ದಾರೆ ಅನ್ನೋ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ.
ಇನ್ನು ಬೈರತ್ನ ದಕ್ಷಿಣ ಉಪನಗರಗಳಲ್ಲಿ ಈ ಸಂಬಂಧ ವರದಿಯಾಗಿರೋ ಫೋಟೋಗಳು ಮತ್ತು ವಿಡಿಯೋಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಮತ್ತು ಸ್ಥಳೀಯ ಮಾಧ್ಯಮಗಳಲ್ಲಿ ವೈರಲ್ ಆಗಿದ್ದು, ಉಗ್ರರು ತಮ್ಮ ಕೈಗಳ ಮೇಲೆ ಹಾಗೂ ಅವರ ಪ್ಯಾಂಟ್ ಪಾಕೆಟ್ಗಳ ಬಳಿ ಗಾಯಗಳೊಂದಿಗೆ ಪಾದಚಾರಿ ಮಾರ್ಗದ ಮೇಲೆ ಮಲಗಿರೋ ವಿಡಿಯೋಗಳು ಎಲ್ಲಾ ಕಡೆ ಹರಿದಾಡ್ತಾ ಇದೆ. ಆದ್ರೆ ಇಡೀ ಆಪರೇಷನ್ ನಲ್ಲಿ ಉಗ್ರರನ್ನ ಬಿಟ್ಟು ಬೇರೆ ಯಾರಿಗೂ ಒಂಚೂರು ಹೆಚ್ಚು ಕಮ್ಮಿ ಆಗಿಲ್ಲ ಅನ್ನೋದು ಇಡೀ ವಿಶ್ವವನ್ನೇ ಅಚ್ಚರಿಗೊಳಿಸಿದೆ. ಎಲ್ಲರೂ ಇಸ್ರೇಲ್ ಅನ್ನ ಶಹಬಾಸ್ ಅಂತ ಹಾಡಿ ಹೊಗಳ್ತಾ ಇದ್ದಾರೆ. ಇನ್ನು ಘಟನೆಯಲ್ಲಿ ಬಹಳಷ್ಟು ಉಗ್ರರ ಕೈಗೆ ಡ್ಯಾಮೇಜ್ ಆಗಿದೆ ಅಂತ ಹೇಳಲಾಗ್ತಿದೆ. ಎಷ್ಟೋ ಉಗ್ರರ ಕೈ ಬೆರಳುಗಳು ಪುಡಿ ಪುಡಿ ಆಗಿವೆ. ಚೇತರಿಸಿಕೊಂಡ ಬಳಿಕ ಮತ್ತೆ ಬಾಂಬ್ ಅನ್ನ ಹಿಡಿಯೋದು ಕಷ್ಟ ಅನ್ನೋ ರೀತಿ ಆಗಿದೆ. ಇನ್ನು ಇದೆಲ್ಲವನ್ನ ಇಸ್ರೇಲ್ ಮಾಡಿಸಿದೆ ಅನ್ನೋ ಆರೋಪವನ್ನ ಹೆಜ್ಬುಲ್ಲಾ ಮಾಡ್ತಾ ಇದೆ. ಆದ್ರೆ ಅಚ್ಚರಿ ಅನ್ನೋ ಹಾಗೆ ಈ ಆಪರೇಷನ್ ಮಾಡೋದಕ್ಕೆ ಕಾರಣ ಏನು ಅನ್ನೋದು ಗೊತ್ತಿಲ್ಲ ಅಂತ ಹೇಳ್ಕೊಂಡಿವೆ. ಅಲ್ಲದೆ ಈ ಘಟನೆ ಬೆನ್ನಲ್ಲೇ ಇಡೀ ಉಗ್ರ ಸಮೂಹಕ್ಕೆ ದೊಡ್ಡ ಸಂದೇಶವೊಂದನ್ನ ಕಳಿಸಲಾಗಿದೆ. ಯಾರ್ಯಾರ ಬಳಿ ಪೇಜರ್ ಇದೆಯೋ ಎಲ್ಲರೂ ಅದನ್ನ ಎಸೀರಿ ಅಂತ ಕರೆ ಕೊಡಲಾಗಿದೆ. ಇತ್ತ ಇಸ್ರೇಲ್ ನಲ್ಲಿ ಆಪರೇಷನ್ ಸಕ್ಸಸ್ ಆಗ್ತಾ ಇದ್ದ ಹಾಗೆ ಹೈ ಲೆವೆಲ್ ಮೀಟಿಂಗ್ ಗಳು ನಡೆಸಲಾಗುತ್ತೆ. ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ನೇತೃತ್ವದಲ್ಲಿ ಪ್ರಮುಖರ ಜೊತೆಗೆ ಮೀಟಿಂಗ್ ನಡೆದಿದ್ದು, ಪ್ಲಾನ್, ಎಕ್ಸಿಕ್ಯೂಷನ್, ರಿಸಲ್ಟ್ ಹಾಗೂ ಮುಂದೆ ಕೈಗೊಳ್ಳಬೇಕಾದ ಕ್ರಮದ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂದಹಾಗೆ ಈ ಘಟನೆಯಿಂದ ಇರಾನ್ಗೆ ದೊಡ್ಡ ಶಾಕ್ ಆಗಿದೆ. ಯಾಕಂದ್ರೆ ಇಡೀ ಹೆಜ್ಬುಲ್ಲಾ ಉಗ್ರರಿಗೆ ಬೆನ್ನೆಲುಬಾಗಿ ಇಸ್ರೇಲ್ ವಿರುದ್ಧ ಉಗ್ರ ಕೆಲಸ ನಡೆಸ್ತಾ ಇದ್ದಿದೆ ಇರಾನ್. ಈ ಸುದ್ದಿ ಕೇಳಿ ಇರಾನ್ ಅಧ್ಯಕ್ಷನಿಗೆ ಮಾತೆ ನಿಂತಿದೆ. ಅದರಲ್ಲೂ ಹೆಜ್ಬುಲ್ಲಾ ಹಾಗೂ ಇರಾನ್ ಅಂಬಾಸೆಡರ್ ಕೂಡ ಗಾಯಗೊಂಡಿರೋದು ಇನ್ನೂ ಆಘಾತವನ್ನ ಹೆಚ್ಚಿಸ್ತಾ ಇದೆ. ಘಟನೆ ಹೇಗಾಯ್ತು ಅನ್ನೋದನ್ನ ಇರಾನ್ ಸುಪ್ರೀಂ ಲೀಡರ್ ಖಮೀನಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅವನ ಸಹಚರರು ಎಷ್ಟೇ ಬಿಡಿಸಿ ಹೇಳಿದ್ರೂ ಈ ಘಟನೆ ಅರ್ಥವಾಗ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದೆಡೆ ಹೆಜ್ಬುಲ್ಲಾ ಉಗ್ರರ ಸ್ಥಿತಿ ನೋಡಿ ಪಾಕಿಸ್ತಾನ ಕೂಡ ಕಣ್ಣೀರು ಹಾಕ್ತಾ ಇದೆ. ಈ ಸಂಬಂಧ ಪ್ರತಿಕ್ರಿಯೆ ನೀಡಿರೋ ಪಾಕ್ ಪಿಎಂ, ಈದ್ ಸಂದರ್ಭದಲ್ಲಿ ಲೆಬನಾನ್ಗೆ ಹೀಗಾಗಿದೆ, ಇದನ್ನ ತೀವ್ರವಾಗಿ ಖಂಡಿಸ್ತೀವಿ ಅಂತ ಹೇಳಿದ್ದಾರೆ. ಮೊದಲನೇದಾಗಿ ಉಗ್ರರನ್ನ ಮನುಷ್ಯರು ಅಂತ ಪ್ರಪಂಚ ಗುರುತಿಸೋದಿಲ್ಲ. ಅಂಥದ್ರಲ್ಲಿ ಅವರ ಬಗ್ಗೆ ಹೀಗೆ ಮಾತಾಡಿದ್ರೆ ಯಾರಾದ್ರೂ ನಗದೇ ಇರೋಕ್ಕಾಗತ್ತಾ? ಪಾಕಿಸ್ತಾನದಿಂದ ಇನ್ಯಾವ ರೀತಿಯ ಹೇಳಿಕೆಯನ್ನ ನಿರೀಕ್ಷೆ ಮಾಡೋಕ್ಕಾಗತ್ತೆ ಅಂತ ಹಲವರು ಅಭಿಪ್ರಾಯವನ್ನ ಪಡ್ತಾ ಇದ್ದಾರೆ. ಅಂದಹಾಗೆ ಈಗ ಉಗ್ರರು ಸತ್ತಿರೋದಕ್ಕೆ ಕಣ್ಣೀರು ಹಾಕೋರು ಹುಟ್ಕೊಂಡಿದ್ದಾರೆ ಅನ್ನೋದು ಗೊತ್ತಿರೋದೆ. ಆದ್ರೆ ಇಸ್ರೇಲ್ನ ಈ ಆಪರೇಷನ್ ಸುಮ್ನೆ ನಡೆದಿಲ್ಲ. ಪದೇ ಪದೇ ಇಸ್ರೇಲ್ ತಾಳ್ಮೆ ಕೆಡಿಸೋ ಕೆಲಸವನ್ನ ಹೆಜ್ಬುಲ್ಲಾ ಮಾಡ್ಕೊಂಡೇ ಬರ್ತಾ ಇತ್ತು. ಅದರಲ್ಲೂ ಕಳೆದ ತಿಂಗಳು ಇಸ್ರೇಲ್ ಮೇಲೆ ಹೆಜ್ಬುಲ್ಲಾ ಸತತ ರಾಕೆಟ್ ದಾಳಿ ನಡೆಸಿತ್ತು. ಇದರ ಪರಿಣಾಮ ಇಸ್ರೇಲ್ 48 ಗಂಟೆಗಳ ಕಾಲ ತುರ್ತು ಪರಿಸ್ಥಿತಿ ಘೋಷಣೆ ಮಾಡೋ ಹಾಗಾಗಿತ್ತು. ಇದಾದ ಬಳಿಕ ಇಸ್ರೇಲ್ ಮರು ದಾಳಿ ನಡೆಸಿ ಹೆಜ್ಬುಲ್ಲಾ ಕಮಾಂಡರ್ ಒಬ್ಬನನ್ನ ಕೊಂದಿತ್ತು. ಹೀಗೆ ಸತತವಾಗಿ ಇಸ್ರೇಲ್ ಅನ್ನ ಕೆಣಕಿ ಬಂದ ಪರಿಣಾಮವೇ ಈ ಪೇಜರ್ ಸ್ಫೋಟಕ್ಕೆ ದಾರಿ ಮಾಡಿಕೊಟ್ಟಿರೋದು. ಸದ್ಯ ಇಸ್ರೇಲ್ ಕೊಟ್ಟಿರೋ ಏಟನ್ನ ಹೆಜ್ಬುಲ್ಲಾ ತಡೆದುಕೊಳ್ಳೋದಕ್ಕೆ ಎಷ್ಟು ಸಮಯ ಬೇಕಾಗುತ್ತೋ ಗೊತ್ತಿಲ್ಲ ಅನ್ನೋ ಹಾಗಾಗಿದೆ. ಅಂದಹಾಗೆ ಇಸ್ರೇಲ್ ಎಷ್ಟು ದೊಡ್ಡ ಇದೆಯಪ್ಪ ಅಂತ ಕೇಳಿದ್ರೆ ಕರ್ನಾಟಕದಷ್ಟು ಇಲ್ವೇನೋ ಅಂತ ಹೇಳ್ಬೋದು. ಜನಸಂಖ್ಯೆಯು ಕಡಿಮೆ, ಆದ್ರೆ ಅವರಲ್ಲಿ ಒಗ್ಗಟ್ಟಿದೆ. ನಮ್ಮ ದೇಶದಲ್ಲಿ ಇಲ್ಲಿಯ ಅನ್ನ ತಿಂದು ಪಾಕಿಸ್ತಾನಕ್ಕೆ ಜೈಕಾರ ಹಾಕೋರಿದ್ದಾರೆ. ಆದ್ರೆ ಅಲ್ಲಿ ಇಂಥ ಮಾನಗೆಟ್ಟವರಿಗೆ ಜಾಗವೇ ಇಲ್ಲ. ಆದ್ರಿಂದ ಎಷ್ಟೇ ದೈತ್ಯ ದಾಳಿ ನಡೆದರೂ ಅದನ್ನ ಎದುರಿಸೋ ತಾಕತ್ತು ಇಸ್ರೇಲ್ಗೆ ಇದೆ. ಸದ್ಯ ಪ್ರಪಂಚದ ಪಾಲಿಗೆ ಇಸ್ರೇಲ್ ಹೀರೋ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಮುಂದೆ ಏನಾಗಲಿದೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.